ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ ಅಂತ ಅಂದರೆ ಜೋಗ್ ಫಾಲ್ಸ್ ಇರೋದಲ್ಲ. ಈಗ ಬೆಂಗಳೂರಿನಲ್ಲಿ ಗಂಡಾಗುಂಡಿ ಕಾಣುವಂಥ ಪರಿಸ್ಥಿತಿ, ಕಾಲು ಮುರ್ಕೊಂಡೆ, ಕೈ ಮುರ್ಕೊಂಡೆ, ಇವೆಲ್ಲ ಸಮಸ್ಯೆಗಳು. ಈಗ ಉದ್ಯಮಿಗಳು ಈ ವಿಚಾರದಲ್ಲಿ ಹೇಳಿಬಿಟ್ರೆ ಅದನ್ನು ಸರ್ಕಾರ ಸಲಹೆ ಆಗಿ ಸ್ವೀಕಾರ ಮಾಡ್ತಾ ಇಲ್ಲ. ಅದರ ಬದಲಾಗಿ ಏನು ಮಾಡ್ತಾ ಇದೆ ಸರ್ಕಾರ? ಏನೋ ಈಗೋ ಹರ್ಟ್ ಆಯ್ತು ಅನ್ನೋ ರೀತಿಯಲ್ಲಿ ಸರ್ಕಾರ ಫೀಲ್ ಮಾಡ್ಕೊಳ್ತಾ ಇದೆ. ಯಾಕೆ ಹಿಂಗೆ? ಅಲ್ಲ ರೀ, ಗುಂಡಿಗಳು ಬಿದ್ದು ಹೋಗಿದ್ದಾವೆ, ರಸ್ತೆ ಸರಿ ಇಲ್ಲ, ಓಡಾಡೋಕ್ಕಾಗ್ತಿಲ್ಲ, ಗಾಡಿಗಳು ಹಾಳಾಗ್ತಾ ಇದೆ, ಟೈಮಿಗೆ ಸರಿಯಾಗಿ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ಸರ್ಕಾರ ಹಿಂಗೆ ಅರ್ಥ ಮಾಡ್ಕೊಳ್ಳೋದು. ಈಗ ಮತ್ಯಾವ ಉದ್ಯಮಿ ಈಗ ಟೀಕೆಯನ್ನು ಮಾಡಿದರು, ಅಥವಾ ಟೀಕೆನ ಅಥವಾ ಹೇಳುವಂಥ ರೀತಿ ಹೇಗಿತ್ತು, ಸರ್ಕಾರದಕ್ಕೆ ಏನು ರಿಪ್ಲೈ ಮಾಡಿದೆ, ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಮತ್ತೆ ಬೆಂಗಳೂರು ಗುಂಡಿಗಳ ಸದ್ದು. ಮೋಹನ್ ದಾಸ್ ಪೈ ಬಳಿಕ ಮಜುಮ್ದಾರ್ ಧ್ವನಿ. ಬೆಂಗಳೂರು ಗುಂಡಿಗಳು ದೇಶದಲ್ಲಿ ಸದ್ದು ಮಾಡ್ತಾ ಇವೆ. ನಮ್ಮಲ್ಲಿ ಅಷ್ಟೇ ಅಲ್ಲ, PM ಮನೆ ಮುಂದೆಯೂ ಗುಂಡಿ ಇವೆ ಅಂತ ಈ ಹಿಂದೆ DKಶ ಹೇಳಿದರು. ರಾಜಕಾರಣವನ್ನು ರಾಜಕಾರಣಿಗಳ ಹತ್ರ ಮಾಡಿಕೊಳ್ಳಿ, ಆದರೆ ಗುಂಡಿ ಮುಚ್ಚಿ ಅಂತ ಹಲವರ ಕೂಗಾಗಿತ್ತು. ಮೋಹನ್ ದಾಸ್ ಪೈ ಗುಂಡಿ ಸಮಸ್ಯೆ, ಟ್ರಾಫಿಕ್ ಸಮಸ್ಯೆ ಬಗ್ಗೆ ಧ್ವನಿ ಎತ್ತಿದರು. ಇದೀಗ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಶಾ ಅದೇ ಧ್ವನಿ ಎತ್ತಿದ್ದಾರೆ. ಚೀನಾದ ಉದ್ಯಮಿಯ ಅಭಿಪ್ರಾಯಗಳನ್ನು ಟ್ವೀಟ್ ಮಾಡುವ ಮೂಲಕ CM, DCM, IT-BT ಸಚಿವರಿಗೆ ಟ್ಯಾಗ್ ಮಾಡಿ ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ಟ್ವೀಟ್ ಸಾರಾಂಶ ಹೀಗಿದೆ. ಕಿರಣ್ ಮಜುಮ್ದಾರ್ ಶಾ ಟ್ವೀಟ್ ಏನು? ಬಯೋಕಾನ್ ಪಾರ್ಕ್ ಉದ್ಯಮಿಯೊಬ್ಬರು ಭೇಟಿ ನೀಡಿದರು. ಆಗ ಅವರು, ರಸ್ತೆಗಳು ಯಾಕೆ ಇಷ್ಟೊಂದು ಕೆಟ್ಟದಾಗಿವೆ ಮತ್ತು ಸುತ್ತಲೂ ಇಷ್ಟೊಂದು ಕಸ ಏಕಿದೆ? ಸರ್ಕಾರ ಹೂಡಿಕೆಯನ್ನು ಬೆಂಬಲಿಸೋದಕ್ಕೆ ಬಯಸೋದಿಲ್ವೇ? ನಾನು ಚೀನಾದಿಂದ ಬಂದಿದ್ದೇನೆ. ಗಾಳಿ ಅನುಕೂಲಕರವಾಗಿದ್ದಾಗ ಭಾರತ ತನ್ನ ಕ್ರಮವನ್ನು ಏಕೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ ನನಗೆ ಅರ್ಥವಾಗುತ್ತಿಲ್ಲ ಅಂತ ಕೇಳಿದರು ಅಂತ ಕಿರಣ್ ಮಜುಮ್ದಾರ್ ಮಾಡಿರುವ ಟ್ವೀಟ್ ಈಗ ಸದ್ದು ಮಾಡ್ತಾ ಇದೆ. ಚೀನಾದ ಉದ್ಯಮಿಯೊಬ್ಬರು ಬಯೋಕಾನ್ ಸಂಸ್ಥೆಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಅವರು ವ್ಯಕ್ತಪಡಿಸಿದ ಅಭಿಪ್ರಾಯಗಳನ್ನು ಟ್ವೀಟ್ ಮಾಡೋದ್ರ ಮೂಲಕ ಕಿರಣ್ ಮಜುಮ್ದಾರ್ ಶಾ ಅವರು ಸರ್ಕಾರದ ಗಮನ ಸೆಳೆದಿದ್ದಾರೆ. ಜೊತೆಗೆ ಈ ಬೆಂಗಳೂರಲ್ಲಿ ಬಂಡವಾಳವನ್ನು ಹೂಡೋದಕ್ಕೆ ಯಾವುದೇ ರೀತಿಯ ಉತ್ತೇಜನ ಸಿಗ್ತಾ ಇಲ್ವಾ, ಅನುಕೂಲಕರ ವಾತಾವರಣ ಏಕಿಲ್ಲ, ಕಸದ ಬಗ್ಗೆ, ಗುಂಡಿ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಂತಲೂ ಕೂಡ ಒಂದು ರೀತಿಯಲ್ಲಿ ಸಲಹಾ ರೂಪದಲ್ಲಿ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸ ಮಾಡಿದ್ದಾರೆ. ಆದರೆ ಇದು ಬೇರೆ ರೀತಿಯ ಟರ್ನ್ ತೆಗೆದುಕೊಳ್ತಾ ಇದೆ. ಪದೇ ಪದೇ ಉದ್ಯಮಿಗಳು ಏಕೆ ಈ ರೀತಿಯ ಪ್ರಸ್ತಾಪ ಮಾಡ್ತಾರೆ ಅನ್ನೋದು ಸರ್ಕಾರದ ವಾದ ಆಗಿರ್ತಕ್ಕಂಥದ್ದು. ನಾವು ಕೇಳ್ತೀವಿ ಅಂತ ಹೀಗ ಟ್ವೀಟ್ ಮಾಡೋದು. UP, ಮಹಾರಾಷ್ಟ್ರದಲ್ಲಿ ಟೀಕೆ ಮಾಡಿದ್ರೆ ಜೈಲು ಶಿಕ್ಷೆ. ಸಚಿವ ಪ್ರಿಯಾಂಕ್ ಖರ್ಗೆ ತೀವ್ರ ಅಸಮಾಧಾನ. ಇನ್ನು ಕಿರಣ್ ಮಜುಮ್ದಾರ್ ಶಾ ಟ್ವೀಟ್ಗೆ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸುವುದನ್ನು ಬಿಟ್ಟು ಅಸಮಾಧಾನ ಹೊರಹಾಕಿದೆ. IT-BT ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿ, ಬೆಂಗಳೂರು ಬೆಳೀತಾ ಇದೆ, ಸ್ವಲ್ಪ ಸಮಯ ಬೇಕಾಗುತ್ತೆ ಅಂತ CM ಹೇಳಿದ್ದಾರೆ. ಫೋನ್ ಮಾಡಿ ಮಾತನಾಡಬಹುದಾಗಿತ್ತು. ನಾವು ಕೇಳ್ತೀವಿ ಅಂತ ಹೀಗೆ ಮಾತಾಡ್ತಾರೆ. UP, ಮಹಾರಾಷ್ಟ್ರದಲ್ಲಿ ಟೀಕೆ ಮಾಡಿದ್ರೆ ಜೈಲಿಗೆ ಹೋಗ್ತಿದ್ರು ಅಂತ ಅಸಮಾಧಾನ ಹೊರಹಾಕಿದ್ರು. ಇನ್ನು ಬೃಹತ್ ಕೈಗಾರಿಕಾ ಸಚಿವ MB ಪಾಟೀಲ್ ಮಾತನಾಡಿ, ಕಿರಣ್ ಮಜುಮ್ದಾರ್ ಶಾ ಮಾತನಾಡುವ ಅವಶ್ಯಕತೆ ಇರಲಿಲ್ಲ, ಪದೇ ಪದೇ ಮಾತನಾಡುತ್ತಿರುವ ಉದ್ದೇಶ ಏನು ಅಂತ ಕಿಡಿಕಾರಿದ್ದಾರೆ. ಯಾರು ಬೆಂಗಳೂರಿನ ಅವ್ರದ್ದಾದಂಥ ಒಂದು ಕೊಡುಗೆ ಇದೆ. ನಾವು ಯಾರಿಗೂ ನಿಯಂತ್ರಣ ಮಾಡೋಕ್ಕಾಗಲ್ಲ ಅಲ್ಲ. ನೀವು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿಬಿಡಿ, ಅದು ಮಾಡಿಬಿಡಿ. ವಿ ಆರ್ ಆಲ್ ಜಸ್ಟ್ ಅ ಫೋನ್ ಕಾಲ್ ಅವೇ. ಫೋನ್ ಮಾಡಿದ್ರೆ ನಮಗೆ ಮಾತಾಡ್ಬೋದು. ಸೊ ವಾಟ್ ಎವರ್ ಇಟ್ ಈಸ್, ಅದನ್ನು ನಾವು ನಿಯಂತ್ರಣ ಮಾಡೋಕ್ಕಾಗಲ್ಲ. ಎಲ್ಲರೂ ಅವ್ರವ್ರ ಪಾತ್ರವನ್ನು ನಿರ್ವಹಿಸಿದ್ರೆ ಕರೆಕ್ಟಾಗಿ ಈ ರಾಜ್ಯಕ್ಕೂ ಒಳ್ಳೆಯದು, ನಮ್ಮ ನಗರಕ್ಕೂ ಒಳ್ಳೆಯದು. ಇವಾಗ ಬೆಂಗಳೂರು ಸುಮ್ಮನೆ ಒಂದು ಸಾಧಾರಣವಾದಂಥ ನಗರ ಅಲ್ಲ. ಕೆಂಪೇಗೌಡರು ಕಟ್ಟಿದಂಥ ನಗರ ಇವತ್ತು ಜಗಜ್ಜಾಹೀರಾತಾಗಿದೆ. ವಿ ಆರ್ ಅ ಗ್ಲೋಬಲ್ ಕ್ಲಸ್ಟರ್. ನಾವು 4th ಬಿಗ್ಗೆಸ್ಟ್ ಟೆಕ್ನಾಲಜಿ ಕ್ಲಸ್ಟರ್ ಇನ್ ದ ವರ್ಲ್ಡ್ ಇದೆ ಸರ್. ಇವತ್ತು ನಮ್ಮ ಮಾನವ ಸಂಪನ್ಮೂಲ ಇವತ್ತು ಇಡೀ ವಿಶ್ವಕ್ಕೆ ಬೇಕಾಗಿದೆ. ಮತ್ತು ಅವರು ಕೂಡ CSRನಲ್ಲಿ ಒಂದು ಸ್ವಲ್ಪ ತಮ್ಮ ಏರಿಯಾ ಸುತ್ತಮುತ್ತ ಮಾಡಲಿ ಒಂದು ಸ್ವಲ್ಪ. ಆದರೆ ಕೆಲಸ ನಡೆದಿದೆ ಹೀಗಾಗಿ ಈಗ ಇದನ್ನು ಮಾತು ಹೇಳುವಂಥದ್ದು ಕಿರಣ್ ಮಜುಮ್ದಾರ್ಗೆ ಅವಶ್ಯಕತೆ ಇಲ್ಲ. ಯಾಕಂದರೆ ಈಗಾಗಲೇ ಅವ್ರಿಗೂ ಗೊತ್ತಿದೆ, ಸರ್ಕಾರ ಈಗಾಗಲೇ ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಂಥೇಳಿ. ಈಗ ಈ ಟ್ವೀಟ್ ಮಾಡುವಂಥದ್ದು ಅವಶ್ಯಕತೆ ಇತ್ತು ಇಲ್ಲೋ ನಮ್ಗೆ ಗೊತ್ತಿಲ್ಲ. ಪದೇ ಪದೇ ನೀವು ಮಾತಾಡಿರೋ ಉದ್ದೇಶ ಏನು? ಈ ಕೆಲಸ ಆದಮೇಲೆ ಆ್ಯಕ್ಷನ್ ತಗೊಳ್ಳೋಕ್ಕೆ ನೀವು ಹೇಳ್ತಿದ್ರೆ ಆ್ಯಕ್ಷನ್ ತಗೊಂಡಿದ್ದು ಕಥೆ ಅದು. ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಶಾ ಅವರ ಟ್ವೀಟನ್ನು ಸರ್ಕಾರ ಸಕಾರಾತ್ಮಕವಾಗಿ ತೆಗೆದುಕೊಳ್ಳೋದ್ರ ಬದಲು ಎಲ್ಲೋ ಒಂದು ಕಡೆ ತನ್ನ ಅಸಮಾಧಾನವನ್ನು ಹೊರಹಾಕ್ತಾ ಇದೆ. IT-BT ಸಚಿವ ಪ್ರಿಯಾಂಕ್ ಖರ್ಗೆ ಜೊತೆಗೆ ಬೃಹತ್ ಕೈಗಾರಿಕಾ ಸಚಿವ MB ಪಾಟೀಲ್ ಅವರು ಆ ಟ್ವೀಟನ್ನು ಬೇರೆ ರೀತಿ ತೆಗೆದುಕೊಂಡಂಗೆ ಕಾಣಿಸ್ತಾ ಇದೆ. ಅಂದರೆ ಒಂದು ಫೋನ್ ಮಾಡ್ಬೋದಾಗಿತ್ತು, ಆದರೆ ಆ ಒಂದು ಕಿರಣ್ ಮಜುಮ್ದಾರ್ ಶಾ ಅವರು ಏಕೆ ಈ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ? ಇದೇ UP ಮತ್ತು ಮಹಾರಾಷ್ಟ್ರದಲ್ಲಿ ಈ ರೀತಿ ಟೀಕೆ ಟಿಪ್ಪಣಿ ಮಾಡಿದ್ರೆ ಜೈಲಿಗೆ ಹೋಗಬೇಕಾಗತ್ತೆ, ಜೈಲಿಗೆ ಹೋಗ್ತಾ ಇದ್ರು. ಇದು ಪ್ರಿಯಾಂಕ ಖರ್ಗೆ ಅವರ ವಾದ. ಆದರೆ ಪದೇ ಪದೇ ಈ ರೀತಿ ಉದ್ಯಮಿಗಳು ಮಾತನಾಡ್ತಕ್ಕಂಥದ್ದು ಏಕೆ ಅಂತ ಅನುಮಾನವನ್ನು MB ಪಾಟೀಲ್ ಅವರು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಇದನ್ನು ಸಕಾರಾತ್ಮಕವಾಗಿ ತೆಗೆದುಕೊಂಡಿದ್ರೆ ಆ ಒಂದು ಸಮಸ್ಯೆಯನ್ನು ಪರಿಹರಿಸುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇತ್ತು. ಆದರೆ ಈಗ ಎಲ್ಲ ಒಂದು ಕಡೆ ರಾಜಕೀಯ ತಿರುವು ಪಡೆದುಕೊಳ್ತಾ ಇದೆ.
ಈ ನಡುವೆ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಉದ್ಯಮಿಗಳ ಟೀಕೆ ನಿಲುವಿಗೆ ಬೆಂಬಲಿಸಿದ್ದು, ಉದ್ಯಮಿಗಳಿಗೆ ಧಮಕಿ ಹಾಕ್ತೀರಾ, ಮೊದಲು ಬೆಂಗಳೂರು ಅವ್ಯವಸ್ಥೆ ಸರಿಪಡಿಸಿ ಅಂತ ಶಾಸಕರಾದ ಅಶ್ವಥ್ ನಾರಾಯಣ್, ಎಸ್ಆರ್ ವಿಶ್ವನಾಥ್ ಕಿಡಿಕಾರಿದ್ದಾರೆ. ಇವರು ಆಡಳಿತ ಮಾಡ್ತಿಲ್ಲ, ಪ್ರತಿದಿನ ಬರೀ ರಾಜಕೀಯ ಮಾಡಿಕೊಂಡು ಸಮಯವನ್ನು ವ್ಯರ್ಥ ಮಾಡಿಕೊಂಡು, ಹಾಗಾಗಿ ಇವತ್ತು ನಗರದಲ್ಲಿ ನೀವು ನೋಡ್ಬೋದು, ಎಲ್ಲೂ ಕತ್ತಲೆ, ಎಲ್ಲಿ ನೋಡ್ರೆ ಕಸ, ಎಲ್ಲಿ ನೋಡ್ರು ಗುಂಡಿ, ಎಲ್ಲಿ ನೋಡ್ರು ಅವ್ಯವಸ್ಥೆ ಮೇಲೆ ಅವ್ಯವಸ್ಥೆಗಳನ್ನ ನಗರದಲ್ಲಿ ನಾವು ನೋಡುವಂಥದ್ದಾಗುತ್ತೆ. ಕಿರಣ್ ಮಜುಮ್ದಾರ್ ಅವರು ಬಾರಿನೂ ಅವರು ಸರ್ಕಾರಕ್ಕೆ ಕಿವಿ ಮಾತನ್ನು ಹೇಳ್ತಿದ್ದಾರೆ. ಮೋಹನ್ ದಾಸ್ ಪೈ ಅವರು ಹೇಳ್ತಿದ್ದಾರೆ. ಇನ್ಯಾರು ಏನಾರು ಹೇಳಿದ್ರೆ ಬೆದರಿಕೆ ಆಗ್ತದೆ. ನೀವು ಬಿಜೆಪಿ ಪಕ್ಷನ ಬೆಂಬಲಿಸೋರು, ನೀವೆಲ್ಲ ಬಿಜೆಪಿ ಪಕ್ಷದವರು, ಬೇಕಾದ್ರೆ ಇಲ್ದರೆ ಜಾಗ ಖಾಲಿ ಮಾಡು, ಈ ರೀತಿ ಹೇಳಿಕೆಗಳನ್ನು ಕೊಟ್ಟು ಬೆದರಿಸುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಯಾಕಂದರೆ ನಮ್ಮ ಬೆನ್ನೆ ಹಿಂದೆ ಇರ್ತಕ್ಕಂಥ ಕೊಳೆ ನಮ್ಗೆ ಗೊತ್ತಾಗಲ್ಲ, ಯಾರನ್ನು ಹೇಳಿದಾಗ ಅದನ್ನು ಸರಿ ಮಾಡ್ಕೊಳ್ಬೇಕು. ಆ ಕೆಲಸವನ್ನು ಮಾಡ್ತಾ ಇದ್ರೆ ಇವ್ರು ಯಾಕೆ BJP ಇರು ಅಂತಕ್ಕಂಥದ್ದು. ಬಿಸ್ನೆಸ್ ಮ್ಯಾನ್ಗಳು ಯಾವ ಪಾರ್ಟಿನೂ ಇಲ್ಲ, ಅವ್ರ ಪಾಡಿಗೆ ಅವ್ರು ಬಿಸ್ನೆಸ್ ಮಾಡ್ತಾರೆ. ಅಲ್ಲಿ ಬರ್ತಕ್ಕಂಥ ಹೊರಗಡೆಯಿಂದ ಬರ್ತಕ್ಕಂಥ ಬೇರೆ ಬೇರೆ ದೇಶಗಳ ಇನ್ವೆಸ್ಟರ್ಸ್ ಯಾರು ಇರ್ತಾರೆ, ಇಲ್ಲಿನ ವ್ಯವಸ್ಥೆ ಸರಿಯಾಗಿ ಅಪಪ್ರಚಾರ ಆಯಿತು ಅಂದರೆ ಯಾರು ಇನ್ವೆಸ್ಟರ್ಸ್ ಬರೋದಿಲ್ಲ. ಇದರಿಂದ ಅವ್ರ ಬಿಸ್ನೆಸ್ಗೂ ಕೂಡ ಹೊಡೆತ ಆಗ್ತದೆ, ನಮ್ಮ ಆರ್ಥಿಕತೆಗೂ ಕೂಡ ಹೊಡೆತ ಆಗ್ತದೆ. ಈ ದೃಷ್ಟಿಯಲ್ಲಿ ಅದನ್ನು ಅವರು ಸ್ಪೋರ್ಟಿವಾಗಿ ತಗೊಬೇಕೆ ಹೊರತು ಇಲ್ಲಿ ಏನಾಗೈತೆ ಅಂದರೆ ಒಬ್ಬರು ವಿರೋಧ ಮಾಡ್ರೆ ಎಲ್ಲರೂ ವಿರೋಧ ಮಾಡುವಂಥದ್ದೇ. ಒಟ್ಟಲ್ಲಿ ಪದೇ ಪದೇ ಉದ್ಯಮಿಗಳು ಬೆಂಗಳೂರು ಗುಂಡಿ ಬಗ್ಗೆ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ಮಾಡ್ತಾ ಇದ್ರು. ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸುವ ಬದಲು ತಿರುಗೇಟು ನೀಡುವ ಮೂಲಕ ಮತ್ತೊಂದು ಸಂಘರ್ಷಕ್ಕೆ ವೇದಿಕೆ ಸೃಷ್ಟಿಯಾದಂತೆ ಆಗಿರೋದು ವಿಪರ್ಯಾಸವೇ ಸರಿ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.